ಎಲ್ಲ ತಿನ್ನಿ ಮಕ್ಕಳ ಒಳ್ಳೆದಾಗಲಿ. ಮಿಂಚಿಂಗ್ ದಿವ್ಯಾ, ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ, ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಪೊಂಗಲ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದರೆ ನೆನಪಾಗೋದೆ ಪೊಂಗಲ್ಲು. ಕೆಲವು ಕಡೆ ಪೊಂಗಲ್ ಹಬ್ಬ ಅಂತ ಕೂಡ ಕರೀತಾರೆ. ಪೊಂಗಲ್ನ ಮಾಡ್ಕೊಳ್ಳೋದಕ್ಕೆ ಹೆಸ್ರುಬೇಳೆನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹೆಸ್ರುಬೇಳೆ ಫ್ರೈ ಆದಮೇಲೆ ಅಕ್ಕಿ ಮತ್ತು ಹೆಸ್ರುಬೇಳೆನ ಚೆನ್ನಾಗಿ ತೊಳೆದು ಇವಾಗ ನೀರನ್ನು ಹಾಕಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಕಡೆ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಿ. ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡಕ್ಕೂ ಬೇಕಾಗಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿಲೇ ಅಕ್ಕಿ ಮತ್ತು ಹೆಸ್ರುಬೇಳೆನ ಕೂಗೋದಕ್ಕೆ ಇಟ್ಟಿದ್ದೀನಿ. ಜೊತೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನಿನ್ನೆ ಹುಣ್ಣಿಮೆ ಇದ್ದಿದ್ದರಿಂದ ನಿನ್ನೆನೇ ದೇವ್ರ ಸಾಮಾನೆಲ್ಲ ತೊಳೆದು ದೀಪನ ಹಚ್ಚಿದ್ದೆ. ಇವಾಗ ಇನ್ನೊಂದು ಸಾರಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ತೆಗೆದು ಹೊಸ್ದಾಗಿ ಹೂವನ್ನ ಹಾಕಿ ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ. ಹಳ್ಳಿಗಳ ಕಡೆ ಅಂತೂ ತುಂಬಾ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ. ಹಸುಗಳಿಗೆ ಸ್ನಾನ ಎಲ್ಲ ಮಾಡಿಸಿ ಮೈಗೆ ಬಣ್ಣ ಎಲ್ಲ ಹಚ್ಚಿ ಅಲಂಕಾರನ ಮಾಡ್ತಾರೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಹುಲ್ಲಿಗೆ ಬೆಂಕಿನ ಹಾಕಿ ಹಸುಗಳನ್ನ ಅದ್ರ ಮೇಲೆ ಕಿಚಾಯಿಸ್ತಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಚಿಕ್ಕವಳಿದ್ದಾಗ ಅಜ್ಜಿ ಊರಿಗೆ ಹೋಗ್ತಾ ಇದ್ದೆ. ಆವಾಗ ಅಲ್ಲಿ ನೋಡಿರೋ ನೆನಪು ನನಗೆ. ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಎಳ್ಳು ಬೆಲ್ಲನ ನನ್ನ ಸಂಜೆನೇ ತಂದು ಇಟ್ಕೊಂಡಿದ್ದೆ. ಅದನ್ನು ಒಂದು ತಟ್ಟೆಗೆ ಹಾಕಿ ದೇವ್ರ ಮನೆಯಲ್ಲಿ ಇಡ್ತಾಯಿದ್ದೀನಿ. ಇವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಇಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬದ ದಿನ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನೇ ಮಾಡೋದು. ನಾನು ಕೂಡ ಇವಾಗ ಫಸ್ಟು ಖಾರ ಪೊಂಗಲ್ನ ಮಾಡಿ ಆಮೇಲೆ ಸಿಹಿ ಪೊಂಗಲ್ನ ಮಾಡ್ತೀನಿ. ನೈವೇದ್ಯ ಎಲ್ಲ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟು ದೇವ್ರ ಪೂಜೆನ ಮಾಡಿ ಮುಗಿಸಿದ್ವಿ. ಇನ್ನು ಮೋಹಿತು ಕುಶಲು ಕೂಡ ಸ್ನಾನ ಮಾಡಿ ಹೊಸ ಬಟ್ಟೆನ ಹಾಕ್ಕೊಂಡಿದ್ರು. ಅವರು ಕೂಡ ದೇವ್ರಿಗೆ ಪೂಜೆನ ಮಾಡಿ ದೇವ್ರ ನಮಸ್ಕಾರನ ಮಾಡ್ತಾ ಇದ್ದಾರೆ. ಹಾಗೆಯೇ ದೇವ್ರ ಮನೆ ಹತ್ರ ನಿಲ್ಲಿಸಿ ಅವ್ರಿಗೂ ಕೂಡ ಫೋಟೋನ ತೆಗೆದೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಮಹೇಶ್ವರು ಕೂಡ ರೆಡಿಯಾಗಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಬಂಗಾರ. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಮನೆ ಹತ್ರನೇ ಇರೋ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ಟಾರ್ಟ್ ಮಾಡಿ. ದೇವಸ್ಥಾನದಿಂದ ಬರ್ತಾ ಹಾಗೆಯೇ ಪಾನಿಪುರಿ ಗಾಡಿನ ನೋಡಿದ್ವಿ. ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು. ಇನ್ನು ಮಹೇಶ್ ಅವರು ಕೂಡ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂದರು. ನಾವು ಕೂಡ ಪಾನಿಪುರಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ.
ಮಕ್ಕಳಿಬ್ರು ಫ್ರೆಂಡ್ಸ್ಗಳನ್ನ ಮನೆಗೆ ಕರ್ಕೊಂಡು ಬಂದು ಆಟ ಆಡ್ತಾ ಕೂತಿದ್ರು. ಅವ್ರಿಗೂ ಕೂಡ ತಿನ್ನೋದಕ್ಕೆ ಎಳ್ಳು ಬೆಲ್ಲನ ಕೊಟ್ಟೆ. ಮಕ್ಕಳು ಕೂಡ ತಿಂದರು. ಇನ್ನು ನಾವು ಕೂಡ ಯಾರೂ ತಿಂಡಿ ತಿಂದಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಮಾಡಿದ್ವಿ. ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ನಿನ್ನೆ ತರಕಾರಿ ತಗೊಳ್ಳುವಾಗ ಜೊತೆಗೆ ಗೆಣಸನ್ನು ಕೂಡ ತಗೊಂಡಿದ್ದೆ. ಇವಾಗ ಅದನ್ನು ಕೂಡ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸಂಜೆ ಪಕ್ಕದ ಮನೆ ಹುಡುಗಿ ಎಳ್ಳು ಬೆಲ್ಲ ಕೊಡೋದಕ್ಕೆ ಬಂದಿದ್ಲು. ನಾವು ಕೂಡ ಚಿಕ್ಕವರಿದ್ದಾಗ ಇದೇ ರೀತಿ ಹೊಸ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಕ್ಕಪಕ್ಕ ಮನೆಗೆ ಹೋಗ್ತಾ ಇದ್ವಿ. ಅದು ಕೂಡ ನನಗೆ ನೆನಪಾಯಿತು. ಖುಷಿ ಹೊಡಿತೀನಿ ಇವಾಗ, ನೀರು ಆರ್ತೈತೆ. ಫ್ರೆಂಡ್ಸ್, ನಮ್ಮಮ್ಮ ಇಲ್ಲಿ ಗೆಣಸನ್ನ ಬೇಯಿಸಿಟ್ಟಿದ್ರು. ಇವಾಗ ಬಿಡಿಸ್ತಿದ್ದಾರೆ ನನಗೆ ತಿನ್ನೋಕೆ ಕೊಡೋಕ್ಕೆ. ಅಮ್ಮ, ಇದಕ್ಕೆ ಸಕ್ಕರೆ ಹಾಕ್ತೀರಾ? ಏನು ಬೇಡ, ಅದೇ ಸಿಹಿ ಇರ್ತದೆ. ತಗ ತಿನ್ನೋದಷ್ಟೇ. ದಿವ್ಯಾ ಫುಲ್ ಮಿಂಚಿಂಗು. ದಿವ್ಯಾ ಕೆಲಸ ಎಲ್ಲ ಆಯಿತು. ಕಾಫಿ ಕುಡಿ. ಹ್ಯಾಪಿ ಸಂಕ್ರಾಂತಿ ದಿವ್ಯಾ. ಸೇಮ್ ಟು ಯು ಚಿಕ್ಕಮ್ಮ. ಒಳ್ಳೆದಾಗಿದ್ದೀನಿ ನಿಮಗೆ. ಕುಂಕುಮ ಕೊಡ್ತೀನಿ. ಬಾಯ್. ಏನು ಮಾಡ್ತೀರಿ ಬಂಗಾರ? ಕಾಫಿ ಮಾಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ಕೊಡ್ಲ ತಿಂತೀರಾ? ಆಮೇಲೆ ತಿನ್ನೋಣ, ಫಸ್ಟ್ ಕಾಫಿ ಕೊಡು. ಒಂದೇ ಕೂಡಿಸಿದ್ದು ಅಷ್ಟು ಬೆಲ್ಲ ತಿನ್ನಿಸ್ತಾನೆ. ಚೆನ್ನಾಗಿದೆಯಾ? ನಿಧಾನ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗೈತೆ ಕುಶಲ? ಚೆನ್ನಾಗೈತೆ. ಇಡೀ ಕೈಗೆ ತಿನ್ಬಿಟ್ಟು ಕೈ ತೊಳ್ಕೊ. ನಿನ್ಗಲ್ಲಿ ಇಡ್ತೀನಿ, ಆಮೇಲೆ ತಿನ್ನಪ್ಪ. ಆಯ್ತು ಅಮ್ಮ. ಕುಶಲ ಏನು ತಿಂತಿದ್ಯಾ? ಗೆಣಸ್. ಇನ್ನು ದಿವ್ಯಾ ಕೂಡ ಸಂಜೆ ಮನೆಗೆ ಬಂದಿದ್ಲು ಎಳ್ಳು ಬೆಲ್ಲ ಕೊಡೋದಕ್ಕೆ. ಅವಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.